ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಬಿಗ್ ಬಾಸ್ಗೆ ಹೋಗಲು ಯಾರು ಅರ್ಹರಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಬಿಗ್ ಬಾಸ್ ಕೇಳಿದ್ದಾರೆ. ಸೊ ಆ ಕ್ವಶನ್ ಅನ್ನ ಅದಕ್ಕೆ ಸರಿಯಾದ ಆನ್ಸರ್ ಮಾಡಿಬಿಟ್ಟು ಎಲ್ರಿಗೂ ಒಂದೊಂದು ಹಾರ್ಟ್ ಸಿಂಬಲ್ ಕೊಟ್ಟಿದ್ದಾರೆ. ಆ ಹಾರ್ಟಿಗೆ ಹೋಗ್ಬಿಟ್ಟು ಚಾಕುವಿನಿಂದ ಚುಚ್ಚಿ ಬರಬೇಕು, ಆ ಸಿಚುವೇಶನ್ ಬಂದಿದೆ. ಸೊ ಮತ್ತೊಮ್ಮೆ ಪ್ರತಾಪ್ ಹಾಗೂ ವಿನಯ್ ನಡುವೆ ವಾಗ್ವಾದ ಶುರುವಾಗಿದೆ. ಇವತ್ತು ಕೂಡ ನಿನ್ನೆ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಯಿತು. ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಯಿತು. ಸೊ ಇದು ಮುಂದುವರ್ಕೊಂಡು ಹೋಗಿದೆ. ವಿನಯ್ ಅವರು ಕೂಡ ಪ್ರತಾಪಿಗೆ ಬಂದ್ಬಿಟ್ಟು ಇವನು ಎಮೋಷನಲಿ ಎಲ್ಲರನ್ನೂ ಡ್ಯಾಮೇಜ್ ಮಾಡ್ತಾನೆ, ಸಿಂಪತಿ ತಗೊಂಡು ಆಟ ಆಡ್ತಿದ್ದಾನೆ, ಅವನಿಗೆ ಯೋಗ್ಯತೆನೇ ಇಲ್ಲ ಈ ಮನೆಯಲ್ಲಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಪ್ರತಾಪ್ ಅವರಿದ್ದಂತಹ ಹಾರ್ಟ್ನ ಸಿಂಬಲ್ ಮೇಲೆ ಹೋಗ್ಬಿಟ್ಟು ಚಾಕುವನ್ನ ಚುಚ್ತಾರೆ. ನಂತರ ಬಂದಂತಹ ಪ್ರತಾಪ್ ಸಖತ್ತಾಗಿ ಕೌಂಟರ್ನ ಕೊಡ್ತಾರೆ. ಸೊ ಅವರ ಆಪೋಸಿಟ್ ಆಗಿ ಮಾತಾಡ್ತಾರೆ. ಅವರ ನಾಲಿಗೆಗೆ ಹಿಡಿತಾ ಇಲ್ಲ ಅಂದ್ರೆ ಅವ್ರ ಈ ಮನೆಯಲ್ಲಿರೋ ಯೋಗ್ಯತೆನೇ ಇಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಸೊ ಇದಕ್ಕೆ ಸಿಕ್ಕಾಪಟ್ಟೆ ಉರ್ಕೊಂಡಂತಹ ವಿನಯ್ ಅವರು ಒಂದು ಲುಕ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರತಾಪ್ ಅವರು ಹೋಗಿ ಅವ್ರ ಹತ್ರ ಇದ್ದಂತಹ ಹಾರ್ಟ್ ಸಿಂಬಲ್ಗೆ ಹೋಗಿ ಚಾಕುವನ್ನ ಚುಚ್ಚಿದ್ದಾರೆ. ಪ್ರತಾಪ್ ಅವರು ಈಗ ನಿದ್ದೆಯಿಂದ ಎದ್ದಿದ್ದಾರೆ. ಸೊ ಸುಮ್ಮನೆ ಇರೋರ್ನ ಯಾರು ಹರ್ಕೊಳ್ಳಲ್ಲ ಅಂತಾರೆ. ಹಾಗೆ ಪ್ರತಾಪ್ ಅವರು ಸುಮ್ಮನೆ ಇದ್ರೂ ಕೆಣಕಿ ಅವರ ಬಗ್ಗೆ ಮಾತಾಡಿದಂತಹ ವಿನಯ್ ಈಗ ಪ್ರತಾಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸೊ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಯಾರಿಗೆ ಹೇಗೆ ಮಾತಾಡಬೇಕು ಅಂತ ಹೇಳಿ ಪ್ರತಾಪ್ಗೆ ತೀರಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಿರುವಂತಹ ವಿನಯ್ ಹತ್ರ ಕೂಡ ಅವರು ಅಣ್ಣ ಅಣ್ಣ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅವನಿಗಿರುವಂತಹ ತಾಳ್ಮೆ ಆ ಮನೆಯಲ್ಲಿ ಬೇರೆ ಯಾರಿಗೂ ಇಲ್ಲದೆ ಇರೋ ಕಾರಣ ಆ ಮನೆಯಲ್ಲಿ ವಿನ್ ಆಗುವಂತಹ ಚಾನ್ಸಸ್ ಪ್ರತಾಪ್ಗೆ ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಸೊ ವಿನಯ್ ಅವರ ಒಂದು ಓಟಕ್ಕೆ ಬ್ರೇಕ್ ಹಾಕೋದು ಪ್ರತಾಪ್ ಕೈಯಲ್ಲಿ ಮಾತ್ರ ಸಾಧ್ಯ. ಇನ್ನು ಉಳಿದವರೆಲ್ಲ ಬಕೆಟ್ ಆಗಿ ಚಮಚಗಳಾಗಿ ಅವನು ಹೇಳೋದು ಕೇಳ್ಕೊಂಡು ಇದ್ದಾರೆ ಆ ಮನೆಯಲ್ಲಿ. ಸೊ ವರ್ತೂರ್ ಸಂತೋಷ್ ಕೂಡ ಅಷ್ಟೇ ಪ್ರತಾಪ್ ವಿರುದ್ಧ ಮಾತಾಡ್ತಿದ್ದಾರೆ. ಅವಯ್ಯ ಏನ್ ಮಾಡಿದ್ನು ಎಷ್ಟು ದಿವಸ ಇದ್ದು ಅದಂತೂ ನಮಗಂತೂ ಗೊತ್ತಿಲ್ಲ. ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ದಂತಹ ವರ್ತೂರ್ ಇವಾಗ ನೆಲಕ್ಕೆ ಬಿದ್ದಿರೋದು ಅದು ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹಾಗೂ ಫೈನಲ್ಗೆ ಮೊದಲ ಬಾರಿ ಎಂಟ್ರಿ ಮಾಡೋರು ಯಾರು ಅಂತ ಹೇಳಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.